ಈ ವಿಡಿಯೋ ಬಹಳ ಸ್ಪೆಷಲ್ ಆಗಿದೆ. ಕೆ ಎ ಡೈರೆಕ್ಟರ್ಗೆ ವಿಡಿಯೋ ಇದೆ. ದಯವಿಟ್ಟು ಈ ಮ್ಯಾಕ್ಸಿಮಮ್ ಜನರಿಗೆ ಇದನ್ನು ಶೇರ್ ಮಾಡಿ, ಸೊ ಅವರಿಗೂ ಶೇರ್ ಆಗಲಿ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಇದೇ ಡೌಟ್ ಇದೆ. ಏನಪ್ಪಾ ಅಂದ್ರೆ ಸೀಟ್ ಕ್ಯಾನ್ಸಲ್ ಸಂಬಂಧಪಟ್ಟಂಗೆ ನೋಡಿ, ಈಗ ನನಗೆ ರೌಂಡ್ 2 ಸಿಕ್ಕಿರುವಂಥದ್ದು ನನಗೆ ಸೀಟ್ ಬೇಡ ಅನ್ನಂಗಿತ್ತು ಅಂತಂದ್ರೆ ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದರೆ 5000 ಪೇ ಮಾಡಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಇದೆ. ಬಟ್ ಅಲ್ಲಿ ಎಲ್ಲಿ ಸ್ಕೆಡ್ಯೂಲ್ ಮೆನ್ಷನ್ ಆಗಿಲ್ಲ, ಯಾವ ಡೇಟ್ನವರೆಗೆ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಮೆನ್ಷನ್ ಇಲ್ಲ. ಆಮೇಲೆ ಈ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಬೇಕಂದ್ರೆ ಆನ್ಲೈನ್ ಏನಾದರೂ ನೀವು ಲಿಂಕ್ ಪ್ರೊವೈಡ್ ಮಾಡ್ತೀರಾ ಅಥವಾ ಮುಂಬರುವಂಥ ದಿನಗಳಲ್ಲಿ ಪ್ರೊವೈಡ್ ಮಾಡಿ, ಸೊ ನಂತರ ಏನಪ್ಪಾ ಅಂದ್ರೆ ರೌಂಡ್ 3 ಅಟೆಂಡ್ ಆಗ್ಬೋದಾ ಅದ್ರ ಮಾಹಿತಿನೂ ಇಲ್ಲ. ಅಥವಾ ಏನು ಖುದ್ದಾಗಿ ಬಂದು 5000 ಪೇಮೆಂಟ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾ, ಮತ್ತು ಅದಕ್ಕೆ ಸ್ಕೆಡ್ಯೂಲ್ ಏನಿದೆ ಪ್ರಾಪರ್ ಆಗಿ ಇಲ್ಲಿ ಮೆನ್ಷನ್ ಆಗಿಲ್ಲ. ಈಗ ನೋಡ್ರಿ, ಬೆಂಗಳೂರು ಅಂದ್ರೆ ಗುಲ್ಬರ್ಗಾ ಬೀದರ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳು ಅಷ್ಟು ದೂರ ಹೋಗಿ ಬರ್ಬೇಕಂದ್ರೆ ಆ 5000 ಪೆನಲ್ಟಿಗಿಂತ ಹೆಚ್ಚಿಗೆ ಹೋಗಿ ಬರೋದ್ರಲ್ಲಿ ಏನಪ್ಪಾ ಅಂದ್ರೆ ದುಡ್ಡು ಖರ್ಚಾಗುತ್ತೆ. ಸೊ ಹಾಗಾಗಿ ರಿಕ್ವೆಸ್ಟಿಂಗ್ ಏನಪ್ಪಾ ಅಂದ್ರೆ, ಈಗ ಪೆನಲ್ಟಿ ಅನ್ನೋದನ್ನ ನೀವು ಆನ್ಲೈನ್ ಮಾಡಿದ್ರು ಬಹಳಷ್ಟು ಉತ್ತಮ, ಅಥವಾ ಪ್ರಾಪರ್ ಆಗಿ ಮೆನ್ಷನ್ ಮಾಡಿ ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟರೆ ಒಳ್ಳೇದು. ಅಲ್ಲಿ ಯಾವುದೇ ರೀತಿ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ನನಗಂತೂ ಕಂಡು ಬಂದಿಲ್ಲ. ಓಕೆ, ಸೊ ಅದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಕ್ಲಾರಿಟಿ ಕೊಡಿ. ಆಮೇಲೆ ಎರಡನೇದು ನೀಟ್ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಹಾಗೆ ನೋಡಿ, ಈಗ ನನ್ನ ಕೆಲ ವಿದ್ಯಾರ್ಥಿಗಳಿಗೆ ಸೀಟ್ ಅಂತೂ ಈಗ ಮೊದಲನೇ ರೌಂಡ್ ಅಲ್ಲಿ ಪ್ರೊವಿಷನಲ್ ಅಲ್ಲಿ ಸಿಕ್ಕಿಲ್ಲ. ಸೊ ನಿಯರ್ ಇದ್ದಾರೆ, ಮೇ ಬಿ ಅವ್ರಿಗೆ ಏನಂದ್ರೆ ರೌಂಡ್ 1 ಅಲ್ಲಿ ಸಿಗಬಹುದು ಅಂತ ಅನ್ಕೊಳ್ಳಿ. ಆಲ್ರೆಡಿ ಇಂಜಿನಿಯರಿಂಗ್ನು ಸಿಕ್ಕಿದೆ, ಅಂಥವ್ರು ಏನು ಮಾಡಬೇಕು ಅದಕ್ಕೆ ದಯವಿಟ್ಟು ಕರೆಕ್ಟಾಗಿ ಒಂದು ಇನ್ಫಾರ್ಮೇಶನ್ ಕೊಡಿ. ಏನು ಆ ವಿದ್ಯಾರ್ಥಿಗೂ ಅಡ್ಮಿಷನ್ ತೆಗೆದುಕೊಂಡನ ಅಂತ ಅನ್ಕೊಳ್ಳಿ. ರೌಂಡ್ 1 ರಿಸಲ್ಟ್ ಬಂದಾಗ ಏನು ಮಾಡ್ಬೇಕು, ಈಗ ಮತ್ತೆ ಹೋಗಿ ಮತ್ತೆ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಆಮೇಲೆ ಫೀ ಎಲ್ಲ ರಿಫಂಡ್ ಅದನ್ನು ತೆಗೆದುಕೊಂಡು ಮತ್ತೆ ಆಮೇಲೆ MBBS ಅಲರ್ಟ್ ಆದಲ್ಲಿ ಹೋಗ್ಬೇಕಾ, ಅಥವಾ ರೌಂಡ್ 2 ನಲ್ಲಿ ಸಿಕ್ಕಾಗ ಏನು ಮಾಡಬೇಕು, ಮಾಪಪ್ ರೌಂಡಲ್ಲಿ ಸಿಕ್ಕಾಗ ಏನು ಮಾಡಬೇಕು. ಅವನು ಇಂಜಿನಿಯರಿಂಗ್ ಸೆಕೆಂಡ್ ಆಪ್ಷನ್, MBBS ಸಿಗ್ಲಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಅಥವಾ BDS ಅಥವಾ BMS ಅಂತ ಅನ್ಕೊಡಿ. ಅವ್ರು ಏನು ಮಾಡಬೇಕು ಅದ್ರ ಬಗ್ಗೆ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಕೊಡಿ. ನಮಗೆ ಗೊತ್ತಿದೆ, ನಿಮಗೂ ಏನಪ್ಪಾ ಅಂದ್ರೆ AICTE ಪ್ರಕಾರ ಅಡ್ಮಿಷನ್ ಡೆಡ್ಲೈನ್ ಏನಪ್ಪಾ ಅಂದ್ರೆ ಸಮೀಪ ಇದೆ, ಏನು ಮಾಡಕ್ ಬರಲ್ಲ. ಬಟ್ ಒಂದು ಇನ್ಫಾರ್ಮೇಶನ್ ಕೊಡಿ, ಅವ್ರು ಏನು ಮಾಡ್ಬೋದು ಈಗ. ಅಥವಾ ನೀವು ಏನಾದ್ರೂ ಅವಕಾಶ ಕೊಡ್ತೀರಾ, ಈಗ ಅವನೇನಪ್ಪಾ ಅಂದ್ರೆ ಸೀಟ್ ಬೇಡ ಅನ್ನಂಗಿತ್ತಂದ್ರೆ ಅವ್ರು ಏನು ಮಾಡ್ಬೇಕೀಗ. ನನ್ನ ವಿದ್ಯಾರ್ಥಿಗಳಿಗೆ BMS ಮಾಡೋದಿದೆ, ಈಗ ಅವರಿಗೆ ಸೀಟ್ ಇಲ್ಲಿ ಇಂಜಿನಿಯರಿಂಗು ಅಗ್ರಿನೋ ವೆಟರ್ನರಿನೋ ಸಿಕ್ಕಿದೆ, ಅವ್ರಿಗೆ ಅದು ಇಷ್ಟ ಇಲ್ಲ. ಅವ್ರು ಏನು ಮಾಡ್ಬೇಕೀಗ, ನಿಮ್ಮ ಹತ್ರ ಬಂದು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾ, ಅಥವಾ ಆನ್ಲೈನ್ ಏನಾದರೂ ಒಂದು ಲಿಂಕ್ ಕೊಟ್ಟು ಏನಪ್ಪಾ ಅಂದ್ರೆ ಪೇಮೆಂಟ್ ಮಾಡಿ ಕ್ಯಾನ್ಸಲ್ ಮಾಡಕ್ಕೆ ಬಿಡ್ತೀರಾ, ಅಥವಾ ಏನೂ ಮಾಡ್ದೇನೆ ಏನಾದರೂ ಡೈರೆಕ್ಟ್ಲಿ ನೀವು BMSಗೆ ಏನಾದರೂ ಅವಕಾಶ ಕೊಡ್ತೀರಾ, ಅದ್ರ ಬಗ್ಗೆ ದಯವಿಟ್ಟು ಕ್ಲಿಯರ್ ಇನ್ಫಾರ್ಮೇಶನ್ ಕೊಡಿ. ಅಥವಾ ಚಾಯ್ಸ್ 4 ಮಾಡಿದ್ರೆ UG ಸೀಟಿನಿಂದ ಮಾತ್ರ ಹೊರಗೆ ಹೋಗ್ತಾರಾ ಅಥವಾ UG ನೀಟಿನಿಂದ ಹೊರಗೆ ಹೋಗ್ತಾರಾ, ಅದು ಎರಡು ಕಡೆಯಿಂದ ಏನಪ್ಪಾ ಹೊರಗೆ ಹೋಗ್ತಾರ, ಅದ್ರ ಬಗ್ಗೆನೂ ಕ್ಲಿಯರ್ ಇನ್ಫಾರ್ಮೇಶನ್ ಇಲ್ಲ. CT ಅಂತ ಅಂದ್ರೆ ಅನ್ಬಹುದು, ಈಗ ಕಂಬೈನ್ ಮಾಡಿದ್ರಂದ್ರೆ ಚಾಯ್ಸ್ 4 ಮಾಡಿದ್ರೆ ಸಿಸ್ಟಮ್ನಿಂದನೇ ಹೊರಗೆ ಹೋಗ್ತಾರಾ, ಯಾಕಂದ್ರೆ ಆಲ್ರೆಡಿ ಬಹಳಷ್ಟು ವಿಡಿಯೋದಲ್ಲಿ ನೀವು ತಿಳಿಸಿದ್ರೆ ಮತ್ತೆ ಆಮೇಲೆ ಅದೇ ಮಾಹಿತಿ ಪುಸ್ತಕದಲ್ಲೂ ಇದೆ. ಏನ್ ಮಾಡಬೇಕು ಅನ್ನೋದು ಗೊಂದಲ. ಅಪ್ಪಿತಪ್ಪಿ ಚಾಯ್ಸ್ 4 ಮಾಡಿದ್ರೆ ನಾಳೆ ನೀವು ಎಂಟ್ರಿ ಕೊಟ್ಟಿಲ್ಲ ಅಂದ್ರೂ ಜನ ಏನಪ್ಪಾ ಅಂದ್ರೆ ಸೀದಾ ಮತ್ತೆ ಬೆಂಗಳೂರಿಗೆ ಬರಬೇಕು, ಹೋಗಿ ಬರೋದು ಬಹಳಷ್ಟು ಕಷ್ಟ. ಸೊ ಅದಕ್ಕೆ ನೀವು ಕ್ಲಿಯರ್ ಇನ್ಫಾರ್ಮೇಶನ್ ಕೊಟ್ರೆ ಅದು ಹೋಗಿ ಬರೋದು ತಪ್ಪುತ್ತೆ, ಮತ್ತು ಒಂದು ಟೆನ್ಷನ್ನು ತಪ್ಪುತ್ತೆ. ಕ್ಯಾನ್ಸಲ್ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಕರೆಕ್ಟ್ ಇನ್ಫಾರ್ಮೇಶನ್ ಅಲ್ಲಿ ಪ್ರೊವೈಡ್ ಮಾಡಿಲ್ಲ. ಓಕೆ, ಅದನ್ನು ಮಾಡಿ. ಬಹಳಷ್ಟು ವಿದ್ಯಾರ್ಥಿಗಳು ಡೆಂಟಲಿಗೆ ಟ್ರೈ ಮಾಡ್ತಾ ಇದ್ದಾರೆ, ಡೆಂಟಲ್ ಸಿಕ್ಕರೆ ಡೆಂಟಲ್ ಹೋಗ್ತಾರೆ, ಇಲ್ಲ ಇಂಜಿನಿಯರ್ ಹೋಗ್ಬೇಕಂತ ಆಲ್ರೆಡಿ ಮೈಂಡ್ ಸೆಟ್ ಇದೆ. ಈಗ ಅವ್ರು ಏನು ಮಾಡ್ಬೇಕೀಗ, ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ತೆಗೆದುಕೊಂಡ್ರೆ ನೀವು ಡೆಂಟಲಿಗೆ ಅವಕಾಶ ಕೊಡ್ತೀರಾ ಅಥವಾ ಆಯುರ್ವೇದಿಕ್ ಅವಕಾಶ ಕೊಡ್ತೀರಾ, ಅದನ್ನು ದಯವಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾಗಿ, ಈಗ ನಮಗೆ ಮಕ್ಕಳಿಗೆ MBBS ಡೆಂಟಲು ಅಥವಾ ಆಯುರ್ವೇದಿಕ್ ಏನಾದರೂ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಈಗ ಆಲ್ರೆಡಿ ಇಂಜಿನಿಯರಿಂಗ್ ಡೆಡ್ಲೈನ್ ಮುಗೀತು, ಯಾಕಂದ್ರೆ ಅದು ಮುಗಿದ ಮೇಲೂ ಇನ್ನೂ ರೌಂಡ್ ಇನ್ನೂ ಮುಗಿದಿರಲ್ಲ, MBBS ಮುಗಿಯಲ್ಲ, ಆಮೇಲೆ ಆಯುರ್ವೇದಿಕ್ನೂ ಮುಗಿದಿರಲ್ಲ, ಇನ್ನೂ ಸ್ಟಾರ್ಟ್ ಅಂತೂ ಆಗಿಲ್ಲ, ಆಯುರ್ವೇದಿಕ್ಕು ಇನ್ನೂ ಡಿಲೇ ಆಗುತ್ತೆ. ಅವಾಗ ಏನು ಮಾಡ್ಬೇಕೀಗ, ಮೀನ್ಸ್ ಆಯುರ್ವೇದಿಕ್ ಸಿಕ್ಕಾಗಂತೂ ಇಂಜಿನಿಯರಿಂಗ್ ಆಸ್ ಪರ್ ದ ರೂಲ್ ನಿಮ್ಮಲ್ಲಂತೂ ಕ್ಯಾನ್ಸಲ್ ಆಗುತ್ತೆ. ಅವಾಗ ಆಯುರ್ವೇದಿಕ್ನವರು ಎಕ್ಸ್ಟ್ರಾ ಫೀನ ತೆಗೆದುಕೊಂಡಿರೋದು ರಿಫಂಡ್ ಮಾಡ್ತಾರ ನೋಡಿ. ಫೀಸ್ ಅಂತೂ ನಾವು ನಿಮಗೆ ಪೇ ಮಾಡ್ತೀವಿ, KE ದವ್ರಿಗೆ ಏನು ಫೀ ಇರ್ತೋ ಅದಕ್ಕೆ ಕಡೆ ನೀವು ಯಾವ ಕಾಲೇಜಿಗೆ ಅಲೋಟ್ ಆಗಿದೆ ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ತೀರಿ. ಪ್ರಶ್ನೆ ಏನಪ್ಪಾ ಅಂದ್ರೆ, BMS ಈ ಇಂಜಿನಿಯರಿಂಗ್ನಲ್ಲಿ ಸೀಟ್ ಸಿಕ್ಕಿದ್ದು ಅಡ್ಮಿಷನ್ ತೆಗೆದುಕೊಂಡ್ರೆ ಎಕ್ಸ್ಟ್ರಾ ಫೀಸ್ ಏನು ತಗೊಳ್ತಾರ ನೋಡಿ, ಅದು ಅವರಿಗೆ ರಿಫಂಡ್ ಮಾಡ್ತಾರ. ಮಾಡೋದಕ್ಕೆ ಏನಾದರೂ ನೋಟಿಫಿಕೇಶನ್ ಕೊಡ್ತೀರಿ, ಯೂಸಲಿ ಕೊಡ್ತೀರಿ ಅಂತ ಅನ್ಕೋತೀನಿ. ಬಟ್ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಬಹಳಷ್ಟು ವಿದ್ಯಾರ್ಥಿಗಳು ಒಂದೇ ಕೇಳ್ತಾ ಇದ್ದಾರೆ, ಸರ್ ನನಗೆ ಇಂಜಿನಿಯರಿಂಗ್ ಸಿಕ್ಕಿದೆ, ನನಗೆ BMS ಬೇಕು, ನಾನೀಗ ಏನು ಮಾಡಲಿ. ಚಾಯ್ಸ್ 4 ಮಾಡಿದರೆ ಓನ್ಲಿ ಸೀಟಿನಿಂದ ಎಕ್ಸಿಟ್ ಆಗ್ತೀನಾ ಅಥವಾ ಪೂರಾ ನೀಟಿಂದ ಎಕ್ಸಿಟ್ ಆಗ್ತೀನಾ, ಅಥವಾ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಬೇಕಂತಂದ್ರೆ ನಾನು ಹೋಗಿ 5000 ಪೇ ಮಾಡಬೇಕಾ, ಪೇ ಆನ್ಲೈನ್ ಮಾಡಬೇಕಾ ಅಥವಾ ಆಫ್ಲೈನ್ ಮಾಡಬೇಕಾ, ಯಾವ ರೀತಿ ಮಾಡಬೇಕು ಅನ್ನೋದು ಪ್ರಶ್ನೆ ಇದೆ. ಇದಕ್ಕೆ ದಯವಿಟ್ಟು ಕ್ಲಿಯರ್ ಇನ್ಫಾರ್ಮೇಶನ್ ಕೊಟ್ಟರೆ ಭಾಳಷ್ಟು ಒಳ್ಳೆಯದು. ಫೈನ್. ಸೊ ಇದು ಎಲ್ಲ ವಿದ್ಯಾರ್ಥಿಗಳು ಒಂದು ಡೌಟ್ ಇತ್ತು. ಸೊ ದಯವಿಟ್ಟು ಅದನ್ನು ನೋಟಿಫಿಕೇಶನ್ ಮುಖಾಂತರನ ಮಾಡಿ,
ಅಥವಾ ವಿಡಿಯೋ ಮುಖಾಂತರನ ಕ್ಲಿಯರ್ ಆಗಿ ಈ ರೀತಿ ದಯವಿಟ್ಟು ಅದನ್ನು ಮೆನ್ಷನ್ ಮಾಡಿ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಿಮ್ಮ ವಿಡಿಯೋದಲ್ಲಿ ಭಾಳ ಸಲ ನೀವು ಚಾಯ್ಸ್ ಫಾರ್ ಮಾಡಿದ್ರೆ ನಮ್ಮ ಸಿಸ್ಟಮ್ನಿಂದ ಎಕ್ಸಿಟ್ ಆಗ್ತೀರಾ, ಅದೊಂದು ಮಕ್ಕಳಿಗೆ ಒಂದು ಭಯ ಹುಟ್ಟಿದೆ. ಸೀಟಿನಿಂದ ಎಕ್ಸಿಟ್ ಆಗ್ತೀನಿ, ನೀಟಿನಿಂದ ಎಕ್ಸಿಟ್ ಆಗ್ತೀನಿ ಅಂತ ಚಾಯ್ಸ್ ಫಾರ್ ಮಾಡಬೇಕಾ ಮಾಡಬಾರ್ದು ಅನ್ನೋದು ಪ್ರಶ್ನೆ. ಕಸ್ಟಮರ್ ಕೇರ್ ಫೋನ್ ಮಾಡಿದಾಗ ಸೀಟಿನಿಂದ ಮಾತ್ರ ಎಕ್ಸಿಟ್ ಆಗ್ತೀನಿ ಅಂತ ಕೆಲವೊಮ್ಮೆ ಹೇಳ್ತಾರೆ, ಕೆಲವೊಂದು ಸಲ ಎಲ್ಲ ಕಡೆಯಿಂದ ಎಕ್ಸಿಟ್ ಆಗ್ತೀರ ಅಂತ ಹೇಳ್ತಾರೆ. ಆಮೇಲೆ ಕೆಲವು ಸಲ ಪೇ ಮಾಡಿ ಪೆನಲ್ಟಿ ಅಂತ ಹೇಳ್ತಾರೆ, ಕೆಲವರು ಪೇ ಮಾಡಬೇಡಿ ಅಂತ ಹೇಳ್ತಾರೆ. ಈ ಒಂದು ಕ್ಯಾನ್ಸಲ್ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಆಗಿ ಒಂದು ಸಪ್ರೇಟ್ ನೋಟಿಫಿಕೇಶನ್ ಹೊರಡಿಸ್ಬಿಡ್ರಿ. ಫೈನ್. ಸೊ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಫೈನ್. ಮ್ಯಾಕ್ಸಿಮಮ್ ಈ ವಿಡಿಯೋನ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ದಯವಿಟ್ಟು ಶೇರ್ ಮಾಡಿ. ಫೈನ್. ಈ ವಿಡಿಯೋದಲ್ಲಿ ಅಷ್ಟೇ. ಮತ್ತೆ ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್.